ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ಯು ಎಲ್ಲಿ ಸೆಟ್ಲ್ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಗೋಲ್ಡನ್ ವೀಸಾಗೆ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ದಿದ್ರೆ ಯು ಎಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು, ಜಾಬ್ ಪ್ರಮೋಷನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಕ್ವಲೆನ್ಸಿ ಸರ್ಟಿಫಿಕೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಈಕ್ವಲೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನು, ಯಾಕೆ ಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಈಕ್ವಲೆನ್ಸಿ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಕ್ವಲೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನು, ನಿಮ್ಮ ಹೋಮ್ ಕಂಟ್ರಿಯಲ್ಲಿ ನೀವು ಯಾವುದೇ ಡಿಗ್ರಿ, ಡಿಪ್ಲೊಮಾ ಅಥವಾ ಯಾವುದೇ ಎಜುಕೇಶನ್ ನ ಕಂಪ್ಲೀಟ್ ಮಾಡಿರೋದನ್ನ ಯು ಎ ಮಿನಿಸ್ಟ್ರಿ ಆಫ್ ಎಜುಕೇಶನ್ ರೆಕಗ್ನೈಸ್ ಮಾಡೋದು. ಅಂದ್ರೆ ನಿಮ್ಮ ಎಜುಕೇಶನ್ ಯು ಎ ಸಿಸ್ಟಮ್ಗೆ ಈಕ್ವಲೆಂಟ್ ಇದೆ ಅಂತ ಸರ್ಟಿಫಿಕೇಟ್ ನ ಕೊಡ್ತಾರೆ. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು? ಹೈಯರ್ ಸ್ಟಡೀಸ್ ಮಾಡಬೇಕಾದ್ರೆ, ಗೋಲ್ಡನ್ ವೀಸಾಗೆ ಅಪ್ಲೈ ಮಾಡಬೇಕಾದ್ರೆ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ ನಲ್ಲಿ ಪ್ರಮೋಷನ್ ನ ಪಡಿಬೇಕಾದ್ರೆ, ಎಂಜಿನಿಯರಿಂಗ್ ಲೈಸೆನ್ಸ್ ಅಥವಾ ಟೀಚಿಂಗ್ ಲೈಸೆನ್ಸ್ ನ ಬೇಕಾದ್ರೆ ಈಕ್ವಲೆನ್ಸಿ ಸರ್ಟಿಫಿಕೇಟ್ ನ ಕೇಳ್ತಾರೆ.